ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ, ಇವಾಗ ಮತ್ತೊಂದು ಆರ್ಡರ್ ಬರ್ತಾಯಿದೆ ನೋಡ್ಬೋದು. 3 ಬಂದವೆ ನೋಡಿ. 3.5 ಕಿಲೋಮೀಟ್ರ್ ಪಿಕಪ್ಪು. ಓಕೆ, ಥ್ಯಾಂಕ್ ಯು. ಹಾಯ್, ಹಲೋ, ನಮಸ್ತೆ ಸ್ನೇಹಿತರೆ. ನಾನು ಗಜಾನಂದ್. ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಏನಪ್ಪ ಅಂದರೆ ತುಂಬ ಕೇಳ್ತಾಯಿದ್ರಿ ಫುಡ್ ಡೆಲಿವರಿಲಿ ನಾವು ಯಾವ ಆ್ಯಪಲ್ಲಿ ಮಾಡಿದ್ರೆ ಜಾಸ್ತಿ ಅರ್ನಿಂಗ್ಸ್ ಆಗುತ್ತೆ, ಒಂದು ಗೊತ್ತಾಗ್ತಲ್ಲ, ಗೊಂದಲ ಇದೆ ಹೇಳಿ ಅಂತೇಳಿ ತಿಳಿಸ್ತಾಯಿದ್ರಿ. ಅದಕ್ಕೋಸ್ಕರ ನಾನು ಇವತ್ತೊಂದು ಚಾಲೆಂಜ್ನ ತೊಗೋತಾ ಇದ್ದೀನಿ. ಏನಪ್ಪ ಅಂತಂದರೆ ಅದೇ ಲೋಡ್ ಸೇರು, ಅದೇ ರೀತಿ ರ್ಯಾಪಿಡೋ, ಅದೇ ರೀತಿ ನೆಕ್ಸ್ಟ್ ಇನ್ನೊಂದು ಯಾವುದಪ್ಪ ಅಂದರೆ ಶಾಡೋ ಟ್ಯಾಕ್ಸ್. ಈ 3 ಆ್ಯಪ್ಗಳಲ್ಲಿ ನಾನು ಫುಡ್ ಡೆಲಿವರಿನ ಮಾಡ್ತೀನಿ. ಯಾವುದು ಅರ್ನಿಂಗ್ಸ್ ಜಾಸ್ತಿ ಆಗುತ್ತೆ, ಅದೇ ರೀತಿ ಪೆಟ್ರೋಲ್ಗೆ ಯಾವ ರೀತಿ ಜಾಸ್ತಿ ಹೋಗುತ್ತೆ, ಮತ್ತು ಎಷ್ಟು ಅರ್ನಿಂಗ್ ಮಾಡ್ಬೋದು ಒಂದು ದಿನಕ್ಕೆ ಅಂತೇಳ್ಬಿಟ್ಟು ಎಲ್ಲನೂ ತಿಳಿಸ್ಕೊಡ್ತೀನಿ ನಿಮಗೆ. ಅಂದರೆ ಇವಾಗ ನಾನು ಏರಿಯಾಗಳನ್ನ ಚೂಸ್ ಮಾಡ್ಕೊಂಡಿರೋದು ಯಾವ್ಯಾವ ಏರಿಯಾದಲ್ಲಿ ಮಾಡ್ತೀನಿ ಅಂದರೆ ನಾರ್ಮಲಾಗಿ HSR ಲೇಔಟು, ಕೋರಮಂಗಲ, ಅದೇ ರೀತಿ ಈ ಕಡೆ ಬಂದರೆ ಇಲ್ಲಿ HSR ಲೇಔಟ್ ಏನು ಸರೌಂಡಿಂಗ್ ಇದೆ ಆ ಸರೌಂಡಿಂಗಲ್ಲಿ ನಾನು ಅರ್ನಿಂಗ್ನ ಮಾಡ್ತೀನಿ. ಪ್ರತಿದಿನ ಇದೇ ಏರಿಯಾದಲ್ಲಿ ಅರ್ನಿಂಗ್ ಮಾಡ್ತೀನಿ. ಎಷ್ಟು ಅರ್ನಿಂಗ್ ಆಗುತ್ತೆ ಏನು ಅಂತೇಳ್ಬಿಟ್ಟು ಪ್ರತಿಯೊಂದನ್ನು ತಿಳಿಸ್ತೀನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಕ್ಲಿಕ್ನ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವಾಗ ಟೈಮ್ ಎಷ್ಟಾಯಿತು ಅಂತ ನೋಡ್ಬೋದು, 11:59. ಇನ್ನೂ 1 ನಿಮಿಷ ಇದೆ. ಇವಾಗ ಪೆಟ್ರೋಲ್ ಎಷ್ಟು ಆಗುತ್ತೆ ಅಂತ ನೋಡೋದಾದರೆ ಫಸ್ಟು ಇದನ್ನ 0 ಮಾಡ್ಕೊಂಡ್ಬಿಡ್ತೀನಿ. ಓಕೆ, ಇವಾಗ 0 ಆಯಿತು. ಎಷ್ಟು ಓಡುತ್ತೆ ಅಂತಲೂ ಕೂಡ ಗೊತ್ತಾಗುತ್ತೆ. ಇವಾಗ 12 ಗಂಟೆ ಆಗ್ತಾಯಿದೆ. ಅಂದರೆ ನಾನು 2 ಪೀಕ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. 2 ಪೀಕ್ ಅಂದರೆ ಇವಾಗ 12ರಿಂದ 4, ಅದೇ ರೀತಿ 7ರಿಂದ 11 ಈ 2 ಪೀಕ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಟೈಮ್ಗೋಸ್ಕರ ವೇಟಿಂಗು. ರ್ಯಾಪಿಡೋ ಅಪ್ಲಿಕೇಶನ್ನ ನಾವೀಗ ಓಪನ್ ಮಾಡ್ಕೊಂಬಿಡೋಣ. ರ್ಯಾಪಿಡೋ ಆ್ಯಪ್ನ ಓಪನ್ ಮಾಡ್ಕೊಂಡಿದ್ದೀನಿ, ಲೇಟ್ ಮಾಡೋದು ಬೇಡ. ಆಗ ಇಲ್ಲಿ ನೋಡ್ತಾ ಇರ್ಬೋದು, ಓಪನ್ ಮಾಡ್ಕೊಂಡಿದ್ದೀನಿ. ಇನ್ನೂ ಅಂದರೆ ಏನಂದರೆ ನಿಮಗೆ ಬೇಸ್ ಪೇ ಏನೋ ಎಷ್ಟು ಆಗುತ್ತೆ ಅಂತೇಳ್ಬಿಟ್ಟು ನಿಮಗೆ ಆಮೇಲೆ ತಿಳಿಸ್ಕೊಡ್ತೀನಿ. ಮೊದಲಿಗೆ ಹಂಗೆ 12 ಗಂಟೆ ಆಯಿತು, ಆನ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಮಾಡ್ತಾ ಇರೋದು ಫುಡ್ ಡೆಲಿವರಿ ಅಷ್ಟೇ ಇವಾಗ ಸದ್ಯಕ್ಕೆ. ಅಂದರೆ ಫುಡ್ ಎಕ್ಸ್ಪೀರಿಯನ್ಸ್ ಎಷ್ಟೆಷ್ಟು ಆಗುತ್ತೆ ಅಂತೇಳ್ಬಿಟ್ಟು ಚಾಲೆಂಜ್ ತೊಗೊಂಡಿರೋದ್ರಿಂದ ಓನ್ಲಿ ಫಾರ್ ಫುಡ್ ಆರ್ಡ್ರನ್ನ ನಾನು ಕಂಪ್ಲೀಟ್ ಮಾಡ್ತೀನಿ. ಇವಾಗ ಲೊಕೇಶನ್ ಹತ್ರ ಇದ್ದೀನಿ, ವೇಟ್ ಮಾಡೋಣ. ಓಕೆ, ಇವಾಗ ಆರ್ಡರ್ ಎಲ್ಲಿಗೆ ಬರುತ್ತೆ ಏನು ಅಂತ ಗೊತ್ತಿಲ್ಲ, ನಾನು ಕೂಡ ವೇಟ್ ಮಾಡ್ತಾಯಿದ್ದೀನಿ, ನೋಡೋಣ. ಇವಾಗ ಆರ್ಡ್ರ್ಗಳು ಬರ್ತಾಯಿದ್ದಾವೆ. ಒಂದು ಬೈಕ್ ಬಂತು. ಓಕೆ, ಬೈಕ್ ಟ್ಯಾಕ್ಸಿ ಬಂತು. ಅದೇ ರೀತಿ ಇಲ್ಲಿ ತೋರಿಸುತ್ತೆ ಬೈಕಾ ಏನು ಫುಡ್ ಡೆಲಿವರಿನ ಅಂತ ತೋರಿಸುತ್ತೆ. ಬೈಕ್ ಟ್ಯಾಕ್ಸಿ ಬಂದಿದೆ, ಅದು ಕೂಡ ಯಾರೋ ತೊಗೊಂಡ್ರು ಅನಿಸುತ್ತೆ. ಇದರಲ್ಲಿ ಹೆಂಗೆ ಅಂದರೆ ಒಂದು 5-6 ಆರ್ಡ್ರ್ಗಳು ಬರ್ತಾನೆ ಇರ್ತವೆ. ನಿಮ್ಗೆ ಯಾವ್ದು ಬೇಕೋ ಅಂತ ತೊಗೋಬೇಕು. ಇಲ್ಲೊಂದು ನೋಡಿ, 1.5 ಕಿಲೋಮೀಟ್ರ್ ಪಿಕಪ್ಪು, 4.5 ಕಿಲೋಮೀಟ್ರ್ ಡ್ರಾಪು, 58 ರೂಪಾಯಿ ಇದೆ. ಎಕ್ಸೆಪ್ಟ್ ಮಾಡಿಬಿಡೋಣ. ಓಕೆ, ಎಕ್ಸೆಪ್ಟ್ ಮಾಡಿದ್ದೀನಿ. ಓಕೆ, ಇಲ್ಲೇ ಇದೆ, ಕೋರಮಂಗಲ ಪಿಕಪ್ ಇದೆ. ಓಕೆ, ಬನ್ನಿ ಇವಾಗ ಪಿಕಪ್ಗೆ ಹೋಗೋಣ, ಡ್ರಾಪ್ ಮಾಡೋಣ. ಇವಾಗ ಲೊಕೇಶನ್ ಹತ್ರ ಬಂದಿದ್ದೀನಿ. ಬನ್ನಿ, ಫುಡ್ ರೆಡಿಯಾಗಿದೆ ಅಂತ ಚೆಕ್ ಮಾಡೋಣ. $5497. ಓಕೆ, 5497 ರೆಡಿ ಇದೆ. ಒಂದು ಫೋಟೋ ಹಾಕ್ಬಿಡೋಣ ಫಸ್ಟು. ಫೋಟೋ ತಗೊಂಡು ಓಕೆ ಪಿಕಪ್ ಕೊಡ್ತೀನಿ. ಓಕೆ, ಇವಾಗ ಗೋ ಟು ಮ್ಯಾಪ್ ಆಟೋಮೆಟಿಕ್. 4.9 ಕಿಲೋಮೀಟರ್ ಇದೆ. ಬನ್ನಿ ಹೋಗ್ಬಿಟ್ಟು ಡೆಲಿವರಿ ಮಾಡೋಣ ಇದನ್ನು. ಓಕೆ, ಡೆಲಿವರಿ ಲೊಕೇಶನ್ಗೆ ಬಂದಿದ್ದೀನಿ. ಇಲ್ಲೇ ಇದ್ದಾರೆ ಕಸ್ಟಮರು. ಇವಾಗ ಇದನ್ನ ಡೆಲಿವರಿ ಮಾಡೋಣ ಫಸ್ಟು. ಇದು ONDC ಕಡೆಯಿಂದ ಬಂದಿರೋದು. 1 ಸೆಕೆಂಡ್ ಸರ್. 1 ಮಿನಿಟ್. ಸರ್ 8550. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ, ಇವಾಗ ಮತ್ತೊಂದು ಆರ್ಡರ್ ಬರ್ತಾಯಿದೆ ನೋಡ್ಬೋದು. 3 ಬಂದವೆ. ಏನು ತಗೊಳ್ಳೋಣ, 1 ಕಿಲೋಮೀಟ್ರ್ ಪಿಕಪ್ ಇದೆ, ಅದನ್ನೇ ತೊಗೊಂಡಿದ್ದೀನಿ. ಬನ್ನಿ ಇವಾಗ ನೆಕ್ಸ್ಟ್ ಆರ್ಡ್ರಿಗೆ ಹೋಗೋಣ. ಸ್ನೇಹಿತರೆ, ಇವಾಗ ಸೆಕೆಂಡ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಇದೇ ಸ್ಮೋಕ್ ಹೌಸ್ ಅಂತೇಳ್ಬಿಟ್ಟು. ಇನ್ನೂ ಆರ್ಡರ್ ರೆಡಿ ಇಲ್ಲ. ಆರ್ಡರ್ ರೆಡಿ ಆಗೋಕ್ಕೆ ಇನ್ನೂ 8 ನಿಮಿಷ ಅಂತ ತೋರಿಸ್ತಾ ಇದೆ. ಅಷ್ಟರೊಳಗಡೆ ನಾವು ಇದನ್ನು ನೋಡಿಬಿಡೋಣ, ಇನ್ಸೆಂಟಿವು, ಅದೇ ರೀತಿ ಇದನ್ನು ನೋಡಿಬಿಡೋಣ.
ಓಕೆ, ಬೇಸ್ ಪೇ ಏನಿದೆ ಅಂತೇಳಿ ನೋಡ್ಬಿಡೋಣ. ಅಲ್ಲಿ ಬೈಕ್ ಟ್ಯಾಕ್ಸಿ, ಬೈಕ್ ಬೂಸ್ಟು, ಡೆಲಿವರಿ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಡಿಸ್ಟೆನ್ಸ್ ಪೇರ್ ಬಂದ್ಬಿಟ್ಟು ಬೇಸ್ ಪೇ ಬಂದ್ಬಿಟ್ಟು 15 ರೂಪಾಯಿ ಇದೆ, 13 ರೂಪಾಯಿ ಇದೆ. ಬೇಸ್ ಪೇ ಬಂದ್ಬಿಟ್ಟು 13 ರೂಪಾಯಿ. ರೆಸ್ಟೋರೆಂಟ್ ವೇಟಿಂಗ್ ಟೈಮು ಮ್ಯಾಕ್ಸಿಮಮ್ 10 ನಿಮಿಷದವರೆಗೂ, 1 ನಿಮಿಷಕ್ಕೆ ಅಂದರೆ 50 ಪೈಸಾ. ಓಕೆ, ಅದೇ ರೀತಿ 0 to 3 ಕಿಲೋಮೀಟರ್ ಹೋದರೆ, ಅಂದರೆ ಡಿಸ್ಟೆನ್ಸು 0 to 3 ಕಿಲೋಮೀಟರ್ ಹೋದರೆ ನಮಗೆ 6.5 ರೂಪಾಯಿ ಪರ್ ಕಿಲೋಮೀಟ್ರು. 3 to 5 ಕಿಲೋಮೀಟ್ರ್ ಹೋದರೆ 7 ರೂಪಾಯಿ ಪರ್ ಕಿಲೋಮೀಟ್ರು. 5 ರಿಂದ 12 ಕಿಲೋಮೀಟ್ರ್ ಏನಾದ್ರು ಹೋದರೆ ನಾವು 10 ರೂಪಾಯಿ ಪರ್ ಕಿಲೋಮೀಟ್ರ್ ಆಗುತ್ತೆ. ಓಕೆ, ಇಲ್ಲಿ ನೋಡಿದ ಬದಲು ಲಾಂಗ್ ಪಿಕಪ್ ಏನಾದ್ರು ಹೋದರೆ ನಾವು ಆಫ್ಟರ್ 1.5 ಕಿಲೋಮೀಟ್ರ್ ಆದಮೇಲೆ 3 ರೂಪಾಯಿ ಪರ್ ಕಿಲೋಮೀಟ್ರ್ ಆಗುತ್ತೆ. ಕ್ಯಾನ್ಸಲೇಷನ್ ಫೀ ಬಂದ್ಬಿಟ್ಟು, ಅಂದರೆ ಕಸ್ಟಮರ್ ಏನಾದ್ರು ಅಲ್ಲೇ ಹೋಗುವಾಗ ಕ್ಯಾನ್ಸಲ್ ಆದರೆ 0 to 30 ರೂಪಾಯಿ ನಮಗೆ ಬರುತ್ತೆ ಅಂತೇಳ್ಬಿಟ್ಟು ಈ ರೀತಿ ಆ ಬೇಸ್ ಪೇನ ಕೊಟ್ಟಿದ್ದಾರೆ. ಫಾರ್ ಕಂಪ್ಲೀಟಿಂಗ್ ಆರ್ಡರ್ ಅಂದರೆ 13 ರೂಪಾಯಿ ಇದರಲ್ಲಿ ಬೇಸ್ ಪೇ ಇದೆ. 3 ಕಿಲೋಮೀಟ್ರ್ ಆದರೆ 60 ರೂಪಾಯಿ ಪರ್ ಕಿಲೋಮೀಟ್ರು. ಓಕೆ, ನೋಡೋಣ. ಈಗ ಬೈಕ್ದು ಇದೆ. ಅದೇ ರೀತಿ ನಾವೀಗ ಡೆಲಿವರಿ ಮಾಡ್ತಾರೆ, ಡೆಲಿವರಿದಷ್ಟೇ ನಾವೀಗ ನೋಡ್ತಾ ಇರೋದು. ಎಕ್ಸ್ಟ್ರಾ ಫೇರ್ ಪೇಡ್ ಬೈ ಕಸ್ಟಮರ್, ಜನರು ಇದ್ದರೆ ಎಕ್ಸ್ಟ್ರಾ ಪೇ ಮಾಡ್ತಾರೆ ಅಂತ ತೋರಿಸ್ತಾ ಇತ್ತು ಅಷ್ಟೇ. ಈಗ ಆಲ್ರೆಡಿ ಒಂದು ಆರ್ಡ್ರನ್ನ ಕಂಪ್ಲೀಟ್ ಮಾಡಿದ್ದೀನಿ. 60 ರೂಪಾಯಿ ಕೊಟ್ಟಿದ್ದಾರೆ ಇದಕ್ಕೆ, 60 ರೂಪಾಯಿ. ಇಲ್ಲಿ ನೋಡ್ತಾ ಇರ್ಬೋದು. 58 ರೂಪಾಯಿ ಬಂದ್ಬಿಟ್ಟು ಪೇರು, 2 ರೂಪಾಯಿ ಲಾಂಗ್ ಪಿಕಪ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. 16 ನಿಮಿಷ ತೊಗೊಂಡಿದ್ದೀನಿ. ಓಕೆ, ಅದೇ ರೀತಿ ಕಿಲೋಮೀಟ್ರ್ ಏನಾದ್ರು ನೋಡೋಕ್ಕೆ ಹೋದರೆ ಎಷ್ಟು ಕಿಲೋಮೀಟ್ರ್ ಓಡಿಸಿದ್ದೀನಿ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇಲ್ಲ. ನೋಡೋಣ ಇವಾಗ. ವೇಟಿಂಗ್. ಮೇಡಮ್ ನೇಮ್? ಒಂದು ಸೆಕೆಂಡ್. ಓಕೆ, ಓಕೆ, ಇದು ಕೂಡ ಆರ್ಡರ್ ಡೆಲಿವರ್ ಆಯಿತು. ನೋಡ್ಬೋದು. ಈಗ ನೋಡಿ ಮತ್ತೊಂದು ಬಂತು. 3.5 ಕಿಲೋಮೀಟ್ರ್ ಪಿಕಪ್ಪು, 4.5 ಕಿಲೋಮೀಟ್ರ್ ಡ್ರಾಪು, 3.5 ಕಿಲೋಮೀಟ್ರ್ ಪಿಕಪ್ಪು, ಎಲ್ಲ 3.5 ಕಿಲೋಮೀಟ್ರ್ 4 ಕಿಲೋಮೀಟ್ರ್ ಪಿಕಪ್ ಬರ್ತಾಯಿದ್ದಾವೆ. ಆಲ್ರೆಡಿ ನಾನು 4-5 ಕಿಲೋಮೀಟ್ರ್ ಕೊಟ್ಟು ಸಾಕಾಗೋಯ್ತು ನೋಡಿ. ಈಗ 1 ಗಂಟೆ 20 ನಿಮಿಷ, 1 ಗಂಟೆ 20 ನಿಮಿಷ, 1.5 ಅವರು ಮಾಡಿರೋದು 2 ಆರ್ಡ್ರು. ಟ್ರಾಫಿಕ್ ಬೇರೆ ಅಬ್ಬಬ್ಬಬ್ಬ. ಇಲ್ಲಿ ನೋಡಿ 3.5 ಕಿಲೋಮೀಟ್ರ್ ಪಿಕಪ್ಪು, 3.5 ಕಿಲೋಮೀಟ್ರ್ ಪಿಕಪ್ಪು. ಯಾವ್ದು ತೊಗೊಳ್ಳೋದು, ಯಾವ್ದು ಬಿಡೋದು, ಎಲ್ಲ ಹೋಯ್ತು. ಇದು ಒಂದೇ ಉಳಿದಿರೋ. 3.5 ಕಿಲೋಮೀಟ್ರ್ ಪಿಕಪ್ಪು, 4.5 ಕಿಲೋಮೀಟ್ರ್ ಡ್ರಾಪ್ ಅಂತೆ, 45 ರೂಪಾಯಿ ಅಂತೆ. ಅಯ್ಯಯ್ಯಪ್ಪ. ಇದು ನೋಡಿ 2.5 ಕಿಲೋಮೀಟ್ರ್ ಪಿಕಪ್ಪು. ಇದು ತಗೊಳ್ಳೋಣ. ಇದು ಏನು ಗುರು ಇದು ಇಷ್ಟೊಂದು? ಹೆಂಗಾದರೆ ಕಷ್ಟ. ಎಲ್ಲಿದ್ದೆ ಎಲ್ಲಿಗೆ ಬಂದಿದ್ದೀನಿ ಈಗ. ಬನ್ನಿ ಇದೊಂದು ಪಿಕಪ್ ಹೋಗೋಣ. ಹಾಂ, ಓಕೆ, ಇದೊಂದು ಪಿಕಪ್ ಮಾಡೋಣ. ಓಕೆ, ಬನ್ನಿ ಇವಾಗ ಡ್ರಾಪ್ ಲೊಕೇಶನ್ಗೆ ಹೋಗೋಣ. ಎಷ್ಟಿದೆ ಅಂತ ನೋಡ್ತೀನಿ. 600 ಮೀಟರ್ ಇದೆ. ಬನ್ನಿ ಹೋಗ್ಬಿಟ್ಟು ಡೆಲಿವರಿ ಮಾಡೋಣ. ಈಗ ಆರ್ಡರು ಡೆಲಿವರಿ ಆಯಿತು. ಡೆಲಿವರಿ ಆಗೋಷ್ಟರಲ್ಲಿ ಎಷ್ಟೆಷ್ಟು ಬರ್ತಾವೆ ನೋಡಿ. ಈಗ ತೊಗೊಂಬಿಡೋಣ. ಒಂದಾದ್ಮೇಲೆ ನಮ್ಗೆ ಯಾವ್ದು ಬೇಕೋ ಅಂತ ತೊಗೋಬೇಕು. ಒಂದೊಂದು 3 ಕಿಲೋಮೀಟ್ರ್ ಬರುತ್ತೆ, ಒಂದೊಂದು 4 ಕಿಲೋಮೀಟ್ರ್ ಬರುತ್ತೆ ಪಿಕಪ್ಪು. ಅದೆಲ್ಲ ವರ್ಕೌಟ್ ಆಗೋಲ್ಲ ಅಂತ ಅನಿಸುತ್ತೆ. ನಾನು ಎಲ್ಲಿದ್ದೆ ಗೊತ್ತಾ? HSR ಲೇಔಟ್ ಹತ್ರ ಇದೆ. ಇವಾಗ ಬಂದುಬಿಟ್ಟು ಕಸ್ತೂರಿ ನಗರ ಬಾನಸವಾಡಿ ಹತ್ರ ಇದ್ದೀನಿ. ಇದಕ್ಕೆ ಏನಂದರೆ ರ್ಯಾಪಿಡೋಗೆ ಝೋನ್ ಅಂತ ಇಲ್ಲ, ಎಲ್ಲಿ ಬೇಕಾದಾಗ್ತಾನೆ. ಇದೊಂದು ಡಿಸ್ಅಡ್ವಾಂಟೇಜ್. ಏನಂದರೆ ಈಗ ಅಕಸ್ಮಾತ್ ನಾವು ಒಂದೊಂದು ಸತಿ ಏನಾಗುತ್ತೆ ಅಂದರೆ ಎಲ್ಲೋ ಇರ್ತೀವಿ, ಎಲ್ಲೋ ಕರ್ಕೊಂಡೋಗಿ ಬಿಟ್ಬಿಡ್ತಾನೆ ಕೊನೆಗೆ. ಆ ರೀತಿ ಆದರೆ ಕಷ್ಟ ಆಗಿಬಿಡುತ್ತೆ. ಬನ್ನಿ ಇವಾಗ ನೋಡ್ಬಿಟ್ಟು ಹೋಗು, ಇದನ್ನ ಪಿಕಪ್ ಮಾಡಿ ಡ್ರಾಪ್ ಮಾಡೋಣ. ಯಾಕೋ ಒಂಥರ ಮೋಸ ಅನ್ನಿಸ್ತಾ ಇದೆಯಲ್ಲ ಇದು. ಆಗಲೇನು ಹಂಗೆ ಆಯಿತು, ಈಗೂ ಹಂಗೆ ಆಯಿತು. 1.7 ಕಿಲೋಮೀಟ್ರ್ ಪಿಕಪ್ ಇತ್ತು. ಬಟ್ ಇವಾಗ ನೋಡಿದ್ರೆ ಗೂಗಲ್ ಮ್ಯಾಪ್ ಹಾಕಿದ್ರೆ 2.4 ಕಿಲೋಮೀಟ್ರ್ ತೋರಿಸ್ತಾ ಇದೆ. ಆಗಲೇನು ಒಂದು 1.7 ಕಿಲೋಮೀಟರ್ ಇತ್ತು ಪಿಕಪ್ಪು, ಬಟ್ ಡ್ರಾಪ್ ತೋರಿಸಿದ್ದು 3.7 ಕಿಲೋಮೀಟರು. ಏನೋ ನಡೀತಾ ಇದೆಯಲ್ಲ ಇಲ್ಲಿ. ಚೆಕ್ ಮಾಡೋಣ, ನೆಕ್ಸ್ಟ್ ಆರ್ಡರ್ ಚೆಕ್ ಮಾಡೋಣ. ಮತ್ತೊಂದು ಆರ್ಡರ್ ಬಂದೈತೆ ONDCಯಿಂದ. ಇಲ್ಲ ಮೇಲೆ ಅನಿಸುತ್ತೆ. 1368. ಹಾಂ ಸ್ನೇಹಿತರೆ, ಇವಾಗ ಕರೆಕ್ಟಾಗಿ 4 ಗಂಟೆ ಆಗಿದೆ. ನೋಡ್ಬೋದು ಇಲ್ಲೇ ಒಂದು ಡ್ರಾಪ್ ಇತ್ತು. ಡ್ರಾಪ್ ಮುಗಿಸ್ಕೊಂಡೆ. ಇವಾಗ ಆ್ಯಪ್ ಓಪನ್ ಮಾಡಿದ್ರೆ ನಾನು ಅರ್ನಿಂಗ್ ಬಂದ್ಬಿಟ್ಟು 495 ರೂಪಾಯಿ.
ನಿಮ್ಗೆ ಅರ್ನಿಂಗ್ ಹಿಸ್ಟ್ರಿನೇ ತೋರಿಸ್ತೀನಿ. 9 ಆರ್ಡ್ರ್ ಕಂಪ್ಲೀಟ್ ಮಾಡಿದ್ದೀನಿ. 435 ರೂಪಾಯಿ ಆಗೈತೆ. ಇನ್ಸೆಂಟಿವ್ ಎಲ್ಲ ಸೇರಿ 495 ರೂಪಾಯಿ ಆಗುತ್ತೆ. ಮತ್ತು ಈಗ ಊಟ ಗೀಟ ಮಾಡಿಕೊಂಡು ಮೊಬೈಲೆಲ್ಲ ಚಾರ್ಜ್ ಹಾಕ್ಕೊಂಡು ಮತ್ತೆ ರಾತ್ರಿ ಬಂದು ಸಾಯಂಕಾಲ ಬರ್ತೀನಿ, ಒಂದು 7 ಗಂಟೆ ಹಂಗೆ, ಮತ್ತು 11 ಗಂಟೆವರೆಗೂ ಮಾಡೋಣ. ಎಷ್ಟಾಗುತ್ತೆ ಇವತ್ತಿಂದ ಜರ್ನಿ ಅಂದ್ಬಿಟ್ಟು ನೋಡೋಣ. ವೇಟ್ ಮಾಡ್ತಾರೆ, ಹಂಗೆ ನೋಡ್ತಾರೆ. ಸ್ನೇಹಿತರೆ, ಟೈಮ್ ನೋಡ್ಬೋದು, ಈಗ 7 ಗಂಟೆ ಆಗಿದೆ. ಇವಾಗ ಮತ್ತೆ ಆನ್ಲೈನ್ಗೆ ಹೋಗೋಣ. ಆಲ್ರೆಡಿ 40 ಕಿಲೋಮೀಟ್ರ್ ಮೇಲೆ ಹೋಗಿತ್ತು. 54 ಕಿಲೋಮೀಟ್ರ್ ಅಂದರೆ 10ರಿಂದ 12 ಕಿಲೋಮೀಟ್ರ್ ಎಕ್ಸ್ಟ್ರಾ ಹೊಡೆದಿದ್ದೀನಿ. ಅದನ್ನ ಮೈನಸ್ ಮಾಡೋಣ ಕೊನೆಯಲ್ಲಿ. ಇವಾಗ ಆನ್ಲೈನ್ಗೆ ಹೋಗೋಣ, ಮತ್ತೆ ಆರ್ಡ್ರ್ ಬರುತ್ತಾ ನೋಡೋಣ. ಈಗ 495 ರೂಪಾಯಿ ಆಗೈತೆ. ಈಗ ಎಷ್ಟಾಗುತ್ತೆ ಅಂತ ನೋಡೋಣ ಈ ಪೀಕಲ್ಲಿ. ಓಕೆ, ಆನ್ಲೈನ್ಗೆ ಹೋಗ್ತಾಯಿದ್ದೀನಿ. ನೋಡ್ಬೋದು ಆನ್ ಡ್ಯೂಟಿ ಐತೆ. ವೇಟಿಂಗ್ ಫಾರ್ ಆರ್ಡರ್ ಅಷ್ಟೇ. ಈಗ ನೋಡೋಣ ಯಾವುದು ಆರ್ಡರ್ ಬರುತ್ತೆ, ತಗೊಳ್ಳೋದು, ಹೋಗ್ಬಿಟ್ಟು ಡೆಲಿವರಿ ಮಾಡೋಣ. ನೋಡಿ, ಒಂದು ಬಂತು, ರಾಮಯ್ಯ ಕಾಲೇಜು KFC ಇಂದ ಬರ್ತಾಯಿದೆ. ಎಕ್ಸೆಪ್ಟ್ ಮಾಡಿಬಿಡೋಣ. ಇಲ್ಲ, ಆಲ್ರೆಡಿ ಯಾರೋ ತಗೊಂಡ್ರು, ಅದನ್ನ ಆಲ್ರೆಡಿ ಯಾರೋ ತಗೊಂಡ್ರು. ವೇಟಿಂಗ್ ಫಾರ್ ನೆಕ್ಸ್ಟ್ ಆರ್ಡರ್. ಮತ್ತೊಂದು ಬಂತು, ದೇವಸಂದ್ರ 7 ಕಿಲೋಮೀಟ್ರ್ ಒಂದು, 6 ಕಿಲೋಮೀಟರ್ ಒಂದು ಫುಡ್ ಡೆಲಿವರಿ. ನೋಡಿ ಎಷ್ಟು ಬರ್ತಾಯಿದೆ ಅಂದರೆ. ಬಟ್ ನೋಡಿ, 6 ಕಿಲೋಮೀಟ್ರ್ ಹೋಗಿ 58 ರೂಪಾಯಿ, 7 ಕಿಲೋಮೀಟ್ರ್ ಹೋಗಿ 60 ರೂಪಾಯಿ. ನನಗೆ ಯಾಕೋ ವೇಸ್ಟ್ ಅನಿಸುತ್ತೆ ಆ ಥರ ಹೋದರೆ. ನಾವು ಏನಂದರೆ ರ್ಯಾಪಿಡೋ ಮಾಡ್ತೀನಿ ಅಂದರೆ ಲೋಕಲ್ ತೊಗೋಬೇಕು ಅಂತ. ಅಯ್ಯಯ್ಯೋ, ಎಲ್ಲ 5-6 ಕಿಲೋಮೀಟ್ರ್ ಬರ್ತಾಯಿದ್ದಾವೆ. ಅದು ಕೊಡೋದು ಮಾತ್ರ 50 ರೂಪಾಯಿ. ವಿದ್ಯಾರಣ್ಯಪುರ ರಾಮಯ್ಯ ಕಾಲೇಜಿಂದ ಎಷ್ಟು 70 ರೂಪಾಯಿ ಕೊಡ್ತಾನೆ. 8-9 ಕಿಲೋಮೀಟ್ರ್ ಆಗುತ್ತೆ, 35 ರೂಪಾಯಿ. ಯಾವುದೋ ಮತ್ತಿಕೆರೆ ರಾಮಯ್ಯ ಕಾಲೇಜಿಂದ ಮತ್ತಿಕೆರೆನೇ. ಓಕೆ, ಇದನ್ನು ತಗೊಂಬಿಡೋಣ. ಅಷ್ಟೆಲ್ಲ ಲಾಂಗ್ ಹೋಗಿ ಎಲ್ಲ ವೇಸ್ಟಪ್ಪ. ಹಾಂ, ಬನ್ನಿ ಇದೊಂದು ಹೋಗ್ಬಿಟ್ಟು ಡೆಲಿವರಿ ಮಾಡೋಣ. ಮತ್ತೊಂದು ಆರ್ಡರ್ ರೆಡಿ ಇದೆ, ಬನ್ನಿ ಇವಾಗ ತಗೊಂಬರೋಣ. 6064. ರೆಡಿ ಇದೆ. ಓಕೆ, ಇವಾಗ ಬನ್ನಿ ಇದನ್ನ ಹೋಗ್ಬಿಟ್ಟು ಡೆಲಿವರಿ ಮಾಡೋಣ. ವಿದ್ಯಾರಣ್ಯಪುರಕ್ಕೆ ತೊಗೊಂಡಿದ್ದೀನಿ. ಎಷ್ಟು 7 ಕಿಲೋಮೀಟ್ರ್ ಇದೆ. 7 ಕಿಲೋಮೀಟ್ರ್ ಹೋಗ್ಬೇಕು ಇಲ್ಲಿಂದ. ನೋಡಿ, 7.1 ಕಿಲೋಮೀಟ್ರ್ ಇದೆ. ಬನ್ನಿ ಹೋಗೋಣ. ಓಕೆ, ಈಗ ಡೆಲಿವರ್ ಆಯಿತು. ಮತ್ತೊಂದು ಆರ್ಡ್ರ್ ಬಂದೈತೆ. ಸ್ವಲ್ಪ ಲೈಟಾಗಿ ಮಳೆ ಬರ್ತಾಯಿದೆ. ಇಲ್ಲೇ ಇದ್ದೀನಿ, ಲೈಟಾಗಿ ಮಳೆ ಬರ್ತಾಯಿದೆ. ಬನ್ನಿ ಈ ಪಿಕಪ್ ಲೊಕೇಶನ್ಗೆ ಹೋಗ್ಬಿಟ್ಟು ಒಂದು ಪಿಕಪ್ ಮಾಡೋಣ. ಮಳೆ ಬರ್ತಾಯಿತ್ತು, ಅದಕ್ಕೆ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಇವಾಗ ಮತ್ತೊಂದು ಆರ್ಡ್ರು ಡೆಲಿವರಿಗೆ ಬಂದಿದ್ದೀನಿ. ಓಕೆ, ಇವಾಗ ಡೆಲಿವರಿ ಕೊಡೋಣ. ಸರ್ ನೇಮ್? ಹಾಂ, ಓಕೆ. ಇದು ಕೂಡ ಆರ್ಡರ್ ಡೆಲಿವರಿ ಆಯಿತು. ಓಕೆ ಸ್ನೇಹಿತರೆ, ಟೈಮ್ ಇವಾಗ 11 ಆಗಕ್ಕೆ ಬಂದಿದೆ. ಇಲ್ಲಿ ನೋಡ್ಕೊಂಬಿಡಿ ಎಷ್ಟು ಕಿಲೋಮೀಟ್ರ್ ಓಡಿದೆ ಅಂತ ಹೇಳ್ಬಿಟ್ಟು. 96 ಅಂದರೆ ಒಂದು 80 ಕಿಲೋಮೀಟ್ರ್ ಓಡಿದೆ. 80 ಕಿಲೋಮೀಟ್ರ್ ಅಂದರೆ ನಮಗೆ 2 ಲೀಟ್ರ್ ಪೆಟ್ರೋಲ್ ಹೋಗುತ್ತೆ ನಂದರಲ್ಲಿ. 2 ಲೀಟ್ರ್ ಪೆಟ್ರೋಲ್ ಅಂದರೆ 200 ರೂಪಾಯಿ ಹೋಯ್ತು. ನಾನು ಅರ್ನ್ ಮಾಡಿರೋದು 800 ರೂಪಾಯಿ. 800 ರೂಪಾಯಿ ಅರ್ನ್ ಮಾಡಿದ್ದೀನಿ. ಎಷ್ಟು ಆರ್ಡ್ರ್ ಕಂಪ್ಲೀಟ್ ಮಾಡಿದ್ದೀನಿ? 15 ಆರ್ಡ್ರ್ ಕಂಪ್ಲೀಟ್ ಮಾಡಿದ್ದೀನಿ. 15 ಆರ್ಡ್ರಿಗೆ ನಮಗೆ 749 ರೂಪಾಯಿ ಬಂದಿದೆ. ಅದ್ರ ಜೊತೆಗೆ ಇದು 749 ಉಳಿದಿರೋದೆಲ್ಲ ನಮ್ದು ಇದಿದೆ, ಏನಾಗುತ್ತೆ ಏನೋ ಸರ್ಚು ಅದು ಇದು ಕೊಡ್ಬಿಟ್ಟು 800 ರೂಪಾಯಿ ಅರ್ನ್ ಮಾಡಿದ್ದೀನಿ. ಎಷ್ಟು ಮಿಸ್ ಮಾಡಿದ್ದೀನಿ ಅಂತಂದರೆ 125 ಮಿಸ್ ಮಾಡಿದ್ದೀನಿ. ಹಂಗೆ ಬರ್ತಾನೆ ಇದ್ವು. ಕ್ಯಾನ್ಸಲೇಷನ್ ಬಂದ್ಬಿಟ್ಟು 1-2 ಆಗಿದೆ ಅಷ್ಟೇ. ಅದು ಬೈ ಟ್ಯಾಕ್ಸಿ ಅದು ಎಕ್ಸೆಪ್ಟ್ ಮಾಡಿದೆ ಅಂತ ಹೇಳ್ಬಿಟ್ಟು ಮಾಡಿದೆ. ಇವತ್ತು ರಾತ್ರಿ ಈಗ 11 ಗಂಟೆ 50 ಅಂದರೆ 800ರಲ್ಲಿ ನಮಗೆ 200 ರೂಪಾಯಿ ಏನಾದ್ರು ಪೆಟ್ರೋಲ್ಗೆ ಹೋಗ್ಬಿಟ್ರೆ 600 ರೂಪಾಯಿ. 8 ಅವರ್ ಕೆಲಸ ಮಾಡಿ 600 ರೂಪಾಯಿ ದುಡಿಬೇಕಾ? ನೀವೇ ಯೋಚನೆ ಮಾಡಿ ನೋಡೋಣ. ನಾಳೆ ಶಾಡೋ ಫ್ಯಾಕ್ಸ್ ಹೆಂಗಾಗುತ್ತೆ, ಅದೇ ರೀತಿ ನಾಡಿದ್ದು ಲೋಡ್ ಸೇರ್ ಹೆಂಗಾಗುತ್ತೆ ಅಂತ ನೋಡೋಣ. ಯಾಕಂದರೆ ಅದಕ್ಕೆ ಕಂಪೇರ್ ಮಾಡಿ ನೋಡೋಕೆ ಚಾಲೆಂಜ್ ತೊಗೊಂಡಿದ್ನಲ್ಲ, ಅದಕ್ಕೋಸ್ಕರ ವೇಟ್ ಮಾಡ್ತಾಯಿರಿ. ಅದನ್ನು ಕೂಡ ನೋಡೋಣ ನಾಳೆ ಶಾಡೋ ಫ್ಯಾಕ್ಸ್ ಯಾವ ರೀತಿ ಅರ್ನಿಂಗ್ ಆಗುತ್ತೆ ಅಂತ. ಅದ್ರ ಮಾರನೇ ದಿನ ಲೋಡ್ ಸೇರ್ ನೋಡೋಣ. ಯಾಕೋ ಲೋಡ್ ಸೇರ್ ನಮಗೆ ಒಳ್ಳೆ ಅರ್ನಿಂಗ್ ಆಗ್ಬೋದು ಇದಕ್ಕಿಂತ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ನ ಕ್ಲಿಕ್ನ ಮಾಡಿ. ಮತ್ತೆ ನಾಳೆ ಸಿಗೋಣ. ನಮಸ್ಕಾರ.